ಮೇಡಮ್ ಏನಿಲ್ಲ, ಅದೇ ಸರ್ಕಾರ ಚೇಂಜ್ ಆಗ್ತಾನೇ ಇರುತ್ತೆ. ಮತ್ತು ಆದರೆ ಮಧ್ಯವರ್ತಿಗಳು ಹಂಗೆ ಇದ್ದಾರಾ? ಆಯಿತಾ, ಬಡವರು ಹಂಗೆ ಇದ್ದಾರಾ? ಏನು ಇಂಪ್ರೂವ್ ಆಗ್ತಿದೆ? ಹಾಲಿನ ರೇಟ್ ಜಾಸ್ತಿ ಆಯಿತು, ಹಾಲಿನ ರೇಟ್ ಆಯಿತು, ಪೆಟ್ರೋಲು ಅದು ರೇಟ್ ಜಾಸ್ತಿ ಆಯಿತು. ಆಯಿತಾ, ಮಧ್ಯವರ್ತಿಗಳಿಗೆ ಬೀಳ್ತಾನೆ ಐತೆ ಏಟು. ಆಯಿತಾ, ಏನು ಇಂಪ್ರೂವ್ ಆಯ್ತೈತೆ? ಅವ್ರು ದುಡ್ಡು ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ಫ್ರೆಂಡ್ ನನಗೆ ಪೊಲೀಸವ್ರು ಹಿಡಿದ್ರು. ಆಯ್ತು, ಇವಾಗ ನೋಡಿ 21ನೇ ತಾರೀಕಿದು ಜೂನಿಂದ ಇದು ಟ್ರಾಫಿಕ್ ರೂಲ್ಸ್ದು ಫೈನ್ದು 50% ಆಫ್ ಅಂತ ಬಿಡ್ತಾಯಿದ್ದಾರೆ. ಅವನೇನು ಹೇಳ್ದ ಪೊಲೀಸವರು? ಇಲ್ಲ, ಇದು ಕಟ್ಬಿಡಪ್ಪ, ಸರ್ಕಾರದಲ್ಲಿ ದುಡ್ಡಿಲ್ವಂತೆ, ದುಡ್ಡು ಮಾಡ್ಕೊಳಕ್ಕೂ ಮುಂಚೆನೇ ಅದಕ್ಕೆಲ್ಲ ಕೀಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ನು ಕಟ್ಬಿಟ್ಟೆ ಬಂದ ಅವ್ನು ಇವಾಗ. ಹಂಗೆ ಮೇಡಮ್, ಏನು ಮಾಡ್ತಾರೆ? ಟೈಮ್ ಇದೆ ಏನು ಮಾಡ್ತಾರೆ ನೋಡೋಣ. ಎಸ್ ಮೇಡಮ್, ರಾಜಕೀಯನೇ ಏನು ಹೇಳಿ, ರಾಜಕೀಯ ಅಂದರೆ ಏನು ಹೇಳಿ, ಮನಿ ಅಂದ್ರೇ ರಾಜಕೀಯ ಅಷ್ಟೇ. ಸರ್, ಅಲ್ಲ ಇವ್ರಿಗೆ ಸ್ವಲ್ಪನಾದ್ರೂ ಜನಸಾಮಾನ್ಯರ ಬಗ್ಗೆ ಕನಿಕರ ಅನ್ನೋದಿಲ್ವಾ? ಅಥವಾ ಮೇಡಮ್ ಇದೇ ಇಲ್ಲ ಅಂತಲ್ಲ, ಅವ್ರ ಹೆಸರೇ ಇದೆಲ್ಲ ಬಂಡೆ ಅಂತ, ಅವ್ರವ್ರು ಅಲ್ಲಲ್ಲಿದ್ದಾರೆ. ಬನ್ನಿ ಆಯಿತು, ನಮ್ಮ ಕಡೆ ಯಾರು ಎಲ್ಲಿದ್ದಾರೆ ಮೇಡಮ್? ಸಿಟಿ ಸೆಂಟ್ರ್ ಬೆಂಗಳೂರಲ್ಲಿ ಯಾರು ಕೇಳ್ತಾರೆ ಮೇಡಮ್ ಹೇಳಿ? ಒಬ್ಬೊಬ್ಬರು ಒಂದೊಂದು ರಾಜಕೀಯ ಇಟ್ಕೋತಾರೆ. BJP ಅಂತಾರೆ, ಒಬ್ಬರು JDS ಅಂತಾರೆ. ಮೊನ್ನೆ ಅಲ್ಲೇ ಅದು ಯಾರೋ ರಾಜ್ ನ್ಯೂಸ್ ಅವ್ರು ನೋಡಿದೆ, ರಾಮನಗರಕ್ಕೆ ಹೋಗಿ ಬೈಟ್ ಕೊಟ್ಟಿದ್ದಾರೆ ಅವರೆಲ್ಲ. DK ಶಿವಕುಮಾರ್ ಹೆಂಗಮ್ಮ ಏನಕ್ಕಮ್ಮ CM ಇಷ್ಟ ಆಯ್ತಾರೆ? ಇಷ್ಟ ಆಗಿಲ್ಲ. ಕುಮಾರಸ್ವಾಮಿಗೆ ಜೈ. ಏನು ಹೇಳ್ತೀರಿ ಹೇಳಿ? ಅಲ್ಲ ಸರ್, ಈಗ DKಶಿ ಬಂಡೆ ಅಲ್ಲ 2,000 ರೂಪಾಯಿ ಅಂತಾರೆ. ಅಲ್ಲೋಗಿ ಹಳ್ಳಿ ಕಡೆ ಕೇಳಿ, ಅಯ್ಯೋ ನಮಗನ್ 2,000 ರೂಪಾಯಿ ಬೇಡ ಕಣಪ್ಪ, ನನಗೆ ಹಾಸ್ಪಿಟ್ಲು ಚಾರ್ಜ್ ಕಮ್ಮಿ ಮಾಡಿಬಿಟ್ರೆ ಸಾಕಪ್ಪ ಅಂತಂತಾರೆ. ಆಯಿತಾ, ಬಸ್ಗಳು ಫ್ರೀ ಬಿಟ್ಟರು. ಒಂದು ಮೈಸೂರಿಗಂತ ಹೋಗೋಕ್ಕಾಗಲ್ಲ, ಬರಬೇಕಾದ್ರೆ ಸೀಟ್ಗಳು ಸಿಗೋಲ್ಲ. ಆ ಹೆಂಗಸ್ರಾಟ ಯಾರು ಮೇಡಮ್ ಹೇಳಿ ಜಗಳ ಆಡ್ತಾರೆ? ಆಗಲ್ಲ ನಮ್ಮ ಕೈಲಿ ಜಗಳ ಆಡೋಕ್ಕೆ. ಅದಕ್ಕೆ ನಾವು ಬಸ್ಸಲ್ಲೇ ಹೋಗೋಲ್ಲ, ಎಲ್ಲಿಗೂ ಹೋಗೋದೇ ಇಲ್ಲ. ನಾವು ಕಾಸು ಖರ್ಚಾಗ್ಬಿಡಲಿ, ಇಲ್ಲ ಕಾರ್ ಮಾಡ್ಕೊಂಡು ಹೋಗ್ತೀವಿ, ಇಲ್ಲ ಬೈಕಲ್ಲಿ ಹೋಗ್ಬಿಡ್ತೀವಿ. ಸವಾಸನೇ ಬೇಡ. ಏನೇನು ಮಾಡೋದು ಅವ್ರ ಹತ್ರ? ಇವಾಗ ಹೆಂಗಸ್ರ ಮೇಲೆ ಹೋಗೋಕ್ಕಾಯ್ತದ ಹೇಳಿ? ಬೇಡ, ಸವಾಸನೇ ಬೇಡ ಅವ್ರದ್ದು. ಅದಕ್ಕೋಸ್ಕರ ಈಗ ಗ್ಯಾರಂಟಿ ಅವಶ್ಯಕತೆ ಇದೆಯಾ? ಈಗ ಗ್ಯಾರಂಟಿ ಯೋಜನೆ ಅಂದರೆ ಬಿಟ್ಟಿ ಬಗ್ಗೆ ಅವಶ್ಯಕತೆ ಇದೆಯಾ? ಗೊತ್ತಿಲ್ಲ ಮೇಡಮ್. ಯಾಕಂದ್ರೆ ಒಂದು ಎಕ್ಸಾಂಪಲ್ ಕೊಟ್ಟರಲ್ವಾ, ನೋಡಿ ಮೇಡಮ್, ಫ್ರೀ ಬಿಟ್ಟಿರೋದಕ್ಕೆ ಫಿಲ್ ಆಗ್ಬಿಡ್ತಾರೆ ಅವರೇ. ಹೌದು, ಇನ್ನೇನು ನಮ್ಗಳಿಗೆ ಅವಕಾಶನೇ ಕೊಡಲ್ಲ ಅಂತ ಹೇಳ್ತೀರಾ? ಇಲ್ಲ ಮೇಡಮ್, ಮಧ್ಯವರ್ತಿ ನಮ್ಮಂಥ ಹುಡುಗರಿಗೆ ಏನು ಮೇಡಮ್ ಮಾಡಿದ್ದಾರೆ? ಹೇಳ್ತಾರೆ ಎಣ್ಣೆ ರೇಟ್ ಮೇಡಮ್, ಎಣ್ಣೆ ರೇಟ್ ಎಲ್ಲ ಹೇಳ್ತಾ ಇದ್ದೀರಾ? ಡ್ರಿಂಕ್ಸ್ ಬಗ್ಗೆ ಎಷ್ಟೊಂದು ಜನ ಮಾತಾಡ್ತಾರಲ್ಲ, ಎಣ್ಣೆ ರೇಟ್ ಕಮ್ಮಿ ಮಾಡಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ಮೇಡಮ್. ಅಲ್ಲ, ಎಣ್ಣೆ ರೇಟ್ ಒಂದು ಇವ್ರಿಗೆ ಫ್ರೀಯಾಗಿ ಕೊಟ್ಬಿಟ್ರೆ ಇನ್ನು ಬದುಕಕ್ಕೆ ಬರೀ ಎಣ್ಣೆ ರೇಟ್ ಒಂದೇನಾ ಇವ್ರಿಗೆ? ಎಣ್ಣೆ ಒಂದೇ ಬೇಕಾ ಇವ್ರಿಗೆ? ಈಗ ಇದು ರೇಷನ್ನು, ಪೆಟ್ರೋಲು ಬೇಡವಾ? ಬರೀ ಡ್ರಿಂಕ್ಸ್ ಒಂದು ಕಮ್ಮಿ ಕೊಟ್ಬಿಟ್ರೆ ಈ ಜನಗಳಿಗೆ ಸಾಕಾಗುತ್ತೆ ಹೇಳಿ ಅಲ್ವಾ? ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗ್ತಾ ಇದೆ? ಟ್ಯಾಕ್ಸ್ ಎಲ್ಲ ಎಲ್ಲಿ ಹೋಗ್ತಿದ್ಯಾ? ಹೋಗ್ತಿದೆ ಸರ್ಕಾರಕ್ಕೇ. ಅದು ಎಲ್ಲಿ ಹೋಗ್ತಾ ಇದೆ? ಯಾಕೆ ಇವ್ರು ಅಭಿವೃದ್ಧಿ ಮಾಡೋ ಕಡೆ ತಲೆ ಯಾರು ಕೆಡಿಸ್ಕೊತಿಲ್ಲ? ಮೇಡಮ್, ಅಭಿವೃದ್ಧಿ ಫಸ್ಟು ರೋಡ್ಗಳು ಚೆನ್ನಾಗಿ ಮಾಡಿಸಿ ಮೇಡಮ್, ಬೇರೆ ಎಲ್ಲ ಆಮೇಲೆ ಅದೇ ಎಷ್ಟು ಹಳ್ಳಗಳು. ಒಂದು ಮಳೆ ಮೇಡಮ್ ಬಂದರೆ ಸಾಕು, ಎಲ್ಲ ಮರಗಳೆಲ್ಲ ಉದುರೋಗ್ತಾ ಇದ್ದಾವೆ. ಅದನ್ನು ಕ್ಲೀನ್ ಮಾಡೋಕ್ಕೆ ಒಂದು 5 ದಿನ ಬೇಕು. ಆಯಿತಾ, ಹಳ್ಳಗಳೆಲ್ಲ ಮುಚ್ಚೋಕ್ಕೆ ಅಗೀತಾರ. ಇನ್ನೇನು ಒಂದು ವರ್ಷದಲ್ಲಿ ಇದು ಎಲೆಕ್ಷನ್ ಇದೆ ಅಂದ್ಬಿಟ್ಟು ಅಗೀತಾರೆ. ಎಲೆಕ್ಷನ್ ಆದಮೇಲೆ ಒಂದು 5 ವರ್ಷ ತಿರುಗೂ ನೋಡೋಲ್ಲ. ಬನ್ನಿ ನಮ್ಮ ಚಾಮರಾಜಪೇಟೆಗೆ ತೋರಿಸ್ತೀನಿ, ಎಲ್ಲ ಹಂಗಂಗೆ ಇದೆ, ಸಿಮೆಂಟ್ ರೋಡ್ಗಳು ಮಾಡ್ತಾ ಇದ್ದಾರೆ, ಹಂಗಂಗೆ ನಿಲ್ಸ್ಬಿಟ್ಟು ಹೊರಟೋಗಿದ್ದಾರೆ. ಏನು ಹೇಳಿ? ನೋಡಿ, ಚೆನ್ನಾಗಿರೋ ರೋಡು ಮಳೆ ಬಂತು ಅಂದರೆ ಫುಲ್ ಫಿಲ್ ಆಗುತ್ತೆ. ಜಾಮು ಮೇಡಮ್, ಬೆಂಗಳೂರು ಸಿಟಿ ಅಲ್ವಾ ಮೇಡಮ್, ಇದು ಸಿಟಿ ಸೆಂಟರು, ಟ್ರಾಫಿಕ್ ಅಂದಮೇಲೆ ಇದ್ದೇ ಇರುತ್ತೆ. ಆಯಿತಾ, ಅದರಿಂದ ಏನು ಮಾಡೋದು? ಫುಲ್ ಭರ್ತಿ ಆಗಿಬಿಡುತ್ತೆ, ನಾವು ಓಡಾಡೋಕ್ಕೆ ಆಗಲ್ಲ. ಹೌದು, ಮೋರಿಗಳೆಲ್ಲ ಮುಚ್ಚಿದ್ರೆ ಇನ್ನೆಲ್ಲ ಹೋಗುತ್ತೆ ಮೇಡಮ್ ನೀರುಗಳು, ಅದಕ್ಕೆ ಟ್ರಾಫಿಕ್ ಆಗುತ್ತೆ. ನಮಗೆ ಗ್ಯಾರಂಟಿ ಬಗ್ಗೆ ಬೇಕಾ ಬೇಡವಾ? ಬೇಡ ಮೇಡಮ್, ಏಂತಿಕೆ? ಯಾಕೆ ಸರ್, ಅದರಿಂದ ಅನಾನುಕೂಲ ಏನಾಗಿದೆ? ಅನಾನುಕೂಲ ಏನಿಲ್ಲ, ಅವ್ರು ಮಾಡಬೇಕಲ್ಲ ಮೇಡಮ್, ಏನು ಮಾಡಲ್ಲ. ಆ ಗ್ಯಾರಂಟಿ ಮೇಲೆ ಬೇಡ ಅಂತಲೇ ಹೇಳ್ತಾರದು. ಈಗ ಈ 3 ಪಕ್ಷ ಬಿಟ್ಟಾಕಿ ಈಗ ಎಂಥ ಪಕ್ಷನ ನಿರೀಕ್ಷೆ ಇದ್ದೀರಾ ನೀವು? ಮೇಡಮ್, ನಮ್ಗೆ ಉಪೇಂದ್ರ ಅವ್ರು ಬರಬೇಕು ಮೇಡಮ್. ಏನೇನು ಮಾಡ್ಬೋದು ಮೇಡಮ್? ಅವ್ರು ಏನೇನು ಮಾಡೋದು ಬಂದರೆ ಅಂತಲ್ಲ ಮೇಡಮ್, ಅವ್ರು ಬರಬೇಕು. ಯಾಕಂದರೆ ಅವ್ರಿಗೆ ಜನಗಳು ಏನು ಅಂತ ಗೊತ್ತು, ಜನಗಳ ಮೈಂಡ್ ಸೆಟ್ಟು, ಜನಕ್ಕೆ ಏನೇನು ಬೇಕು ಅಂತ ಗೊತ್ತು. ಆಯಿತಾ, ಅವ್ರು ಫಿನವಲ್ ತೋರಿಸಿರೋದೇ ಬೇರೆ, ಅವ್ರ ರಿಯಾಲಿಟೀಲಿ ಅವ್ರ ಮೈಂಡ್ ಸೆಟ್ಟಲ್ಲಿ ಇರೋದೇ ಬೇರೆ. ಅವ್ರು ಪ್ರಜಾಕೀಯ ಅನ್ನೋದು ಬರಬೇಕು ಮೇಡಮ್, ಅವ್ರು ಬರಬೇಕು, ಅವ್ರು ನಿಂತ್ಕೋಬೇಕು ಮೇಡಮ್. ಇನ್ನೊಂದೇನು ಗೊತ್ತಾ, CM ಆಗಬೇಕಾಗಿರೋ ಕ್ಯಾಂಡಿಡೇಟ್ಗೆ ರೈಟ್ಸ್ ಏನು ಗೊತ್ತಾ ಇರಬೇಕು? IAS ಆಫೀಸರು ಅಂಥವ್ರು ಯಾರು CMಗಳಾಗಬೇಕು ಮೇಡಮ್. ಆಯಿತಾ, ಎಲ್ಲ ಈಗ ಏನು ಮಾಡೋಕ್ಕಾಗಲ್ಲ, ಎಲ್ಲ ದುಡ್ಡಿರೋರೇ ಆಗ್ತಾರೆ. ಇವಾಗ ನನ್ನ ಹತ್ರ ದುಡ್ಡಿದ್ರೆ ನಾನು ನಿಂತ್ಕೋಬೋದಲ್ವಾ? ಅದಕ್ಕೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಮನಿ. ಮೇಡಮ್, ನನಗೆ ಬೇಡ ಮೇಡಮ್, ಹಿಂಗೆ ಎದ್ಬಿಡ್ತೀನಿ. ಸರ್, ಈಗ ಓಕೆ, ನೀವು ಫಿಲಮ್ ಆಕ್ಟರ್ನ ಚೂಸ್ ಮಾಡಿದ್ರಿ. ಓಕೆ, ರಾಜಕೀಯದವರೇ ಬಂದಿದ್ದಾರೆ. ಪಕ್ಕದ ರಾಜ ಇವರು ವಿಜಯ್ ಅವರು ಇರ್ಬೋದು, ಅವರು ಒಂದು ದೊಡ್ಡ ಮಟ್ಟದಲ್ಲಿ, ಯಾಕಂದ್ರೆ ಅದು ಇಂಡಿಪೆಂಡೆಂಟ್ ಪಕ್ಷ. ಹೌದೌದು. ಹಾಗಾಗಿ ಅವರು ಅಧಿಕಾರ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ. ಹೌದು. ಇವತ್ತು ಹೈಕಮಾಂಡ್ ಅಂತ ಇದ್ರೆ ನಡ್ಸಕ್ ಆಗುತ್ತಾ ಆಗಲ್ಲ ಗೊತ್ತಿಲ್ಲ ನನಗೆ. ಈಗ ಹೊಸ ಪಕ್ಷ, ಈಗ ಸಂಘಟನೆ ವಿಚಾರದಲ್ಲಿ ಬರೋದಾದ್ರೆ ಎಂಥ ಸಂಘಟನೆ ಅಂದರೆ, ಈಗ ಎಕ್ಸಾಂಪಲ್ ನಾರಾಯಣ ಗೌಡ್ರು ಇರ್ಬೋದು, ಆದ್ಮೇಲೆ ಇನ್ನೂ ಯಾರಾದ್ರು ಸಂಘಟನೆಗಳಿದ್ದಾರೆ, ಅಂತರ ಪಕ್ಷದ ಯಾವ್ದಾದ್ರು ನಿರೀಕ್ಷೆ ಇದ್ದೀರಾ? ಅವ್ರು ಬಂದರೆ ಏನು ಮಾಡಲ್ಲ ಅಂತೀರಾ? ಮೇಡಮ್, ಇವ್ರುಗಳೇ ಮಾಡ್ತಾಯಿಲ್ಲ, ಅವ್ರು ಬಂದು ಏನು ಮಾಡ್ತಾರೆ ಮೇಡಮ್ ಅಲ್ವಾ?
ಡಿ ಕೆ ಶಿವಕುಮಾರ್ ಅವ್ರು ಬಂದಿರೋದು ನಮಗೇನು ಬೇಜಾರಿಲ್ಲ ಅಂತಲ್ಲ. ಸಿದ್ದರಾಮಯ್ಯವ್ರವರೇ ಏನೂ ಮಾಡಿಲ್ಲ. 2000 ಅಂದರು, ಕರೆಂಟ್ ಬಿಲ್ ಫ್ರೀ ಅಂದರು, ಏನೂ ಇಲ್ಲ ಮೇಡಮ್. ಬರೀ ಆಯಿತು ಕೊಡ್ತಾರೆ. ಮಧ್ಯವರ್ತಿಗೆ ಏನು ಮಾಡ್ತಾಯಿದ್ದಾರೆ ಮೇಡಮ್ ಅದು ಹೇಳಿ ಫಸ್ಟು. ಆಯಿತು ಕರೆಂಟ್ ಎಲೆಕ್ಟ್ರಿಕ್ ಬಿಲ್ಲು ಮತ್ತು 2000 ರೂಪಾಯಿ ಅಂದರು. ಅದು ಯಾರಿಗೆ? ಬರೀ BPL ಕಾರ್ಡ್ ಅವ್ರಿಗೆ ಮಾತ್ರ ಅಂತಂದರು. APL ಕಾರ್ಡ್ ಅವ್ರು ಏನು ಮಾಡಿದರು ಹೇಳಿ ಅಲ್ವಾ? ಅದನ್ನೇ ಹೇಳೋದು ಮಧ್ಯವರ್ತಿ. ಹೋದ ತಿಂಗಳು ಬಿಡಿ ಪಾಪ, ಸುಮ್ಮನೆ ಹೆಸರು ಮಾತ್ರ ಹೇಳ್ತಾ ಇದ್ದಾರೆ. ಇವ್ರು ಹೋದ ತಿಂಗಳಿಗೆಲ್ಲ ಜನಸಾಮಾನ್ಯರಿಗೆ ಬಂದೇ ಇಲ್ಲ ಪಾಪ. ಅಕ್ಕಿ ರೇಷನ್ನೇ ಬಂದಿಲ್ಲ. ಹೌದು ಸ್ಟಾಪ್ ಆಗ್ಬಿಟ್ಟಿದೆ. ಹೌದು ಸುಮ್ಮನೆ ಅವ್ರ ಹೆಸರು ಮಾತ್ರ ಮಾಡ್ಕೋತಾರೆ. ಒಂದೊಂದು ತಿಂಗಳು 2 ತಿಂಗಳು 5 ತಿಂಗಳು ನಿಲ್ಸ್ಕೊಂಡು ದುಡ್ಡು ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರವಾಗಿ ಹೇಳೋದಾದ್ರೆ ನೋ ಕಾಮೆಂಟ್ಸ್.